ಪುರಾಣಗಳು ಶಾಸ್ತ್ರಗಳು ಏನು ಹೇಳ್ತವೆ ಅಂದ್ರೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. 1 ಯೋಹಾನ 1:9 ಹೇಳ್ತದೆ ಅಂದ್ರೆ, ಯೇಸುವಿನ ರಕ್ತವು ಸಕಲ ಪಾಪವನ್ನ ನಿವಾರಣೆ ಮಾಡಿ ಶುದ್ಧಿ ಮಾಡ್ತದೆ. ಪ್ರಿಯರೇ, ಒಳಗೆ ಪಾಪ ಮರಣದ ನಿಯಮವೆಂಬ ಬ್ರಿಟಿಷ್ ಇದನ್ನಲ್ಲ, ಅವನನ್ನು ಕೊಂದವರೇ ಯೇಸು ಸ್ವಾಮಿ. ಯಾಕೆ ಕೊಂದಿದ್ದಾರೆ ಅಂತ ಹೇಳಿದ್ರೆ, ನೀನು ನಾನು ಸ್ವತಂತ್ರರಾಗಿರ್ಬೇಕು. ನೋಡ್ರಿ, ಒಬ್ಬ ಹೀಗೆ ಪ್ರಶ್ನೆ ಕೇಳಿದ ಅಂತ, ಅಲ್ಲ ಸರ್, ಯೇಸು ಸ್ವಾಮಿ ಶಿಲ್ವೆ ಮೇಲೆ ಸತ್ತು ನಮ್ಮನ್ನು ಬಿಡುಗಡೆ ಮಾಡಿಬಿಟ್ಟಿದಾರಲ್ಲ, ನಮಗೆ ಬಿಡುಗಡೆ ಆಗಿ ಹೋಗ್ಬಿಟ್ಟಿದೆಲ್ಲ, ನಾವು ಹೆಂಗನ ಜೀವನ ಮಾಡ್ಬೋದು, ಆದರೆ ನಮ್ಮೊಳಗೆ ಇನ್ನೂ ಆ ಪಾಪ ಯಾಕೆ ಐತಿ ಅಂತ ಕೇಳಿದ. ಅದಕ್ಕೆ ಅವ್ರು ಹೇಳಿದ್ರಂತೆ, ನೋಡಪ್ಪ, ನೀನು ದಿನಾನ ಸ್ನಾನ ಮಾಡ್ತೀಯಲ್ಲ, ಬರೀ ನೀರು ಹಾಕ್ಕೊಂಡ್ರೆ ಶುದ್ಧಿ ಆಗಲ್ಲ, ಸೋಪ್ ಯೂಸ್ ಮಾಡಬೇಕು. ಸೋಪು ಅಲ್ಲಿದೆ, ಹಚ್ಕೊಳ್ಳೋದು ಯಾರ ಧರ್ಮ? ನೀನು ಹಚ್ಕೊಂಡ್ರೆ ನಿನಗೇನಾಗುತ್ತೆ? ನೀನು ಸೋಪ್ ಹಾಕೊಂಡ್ರೆ ನಿಂಗೇನಾಗುತ್ತೆ? ಶುದ್ಧಿ ಆಗುತ್ತೆ. ಯೇಸು ಸ್ವಾಮಿಯ ರಕ್ತ ಸಿದ್ಧ ಇದೆ. ಶುದ್ಧಿ ಆಗ್ಬೇಕಾ? ದಿನಾಲು ಆ ರಕ್ತದಲ್ಲಿ ತೊಳೆಯಲ್ಪಡ್ರಿ. ಹಲ್ಲೆಲೂಯಾ. ಯೇಸುವಿಗೆ ಹೇಳ್ರಿ, ಸ್ವಾಮಿ ನಿನ್ನ ರಕ್ತದಿಂದ ಅದು ದೇಹ ಶುದ್ಧಿ ಮಾಡೋದಿಲ್ಲ, ಅಂತರಂಗ ಶುದ್ಧಿ ಮಾಡ್ತಿದೆ.